ಕ್ರಿಶು ಈಗಾಗ್ಲೇ ತುಂಬಾ ಪ್ರಶ್ನೆ ಕೇಳೋದಕ್ಕೆ ಶುರು ಮಾಡ್ಕೊಂಡಿದ್ದಾನೆ. ಅವ್ನು ದೊಡ್ಡವನಾಗ್ತಿದ್ದಾನೆ ಕಣೆ. ಇಷ್ಟ ಮಾತ್ರ ಕೈ ಬಿಡ್ಬೇಡ ಕಲ್ಯಾಣಿ, ಅವನು ನೀನೇ ಮಗ ಕಣೆ. ಅತ್ತೆ ನಮ್ಮನ ಯಾರೋ ಬಂದ್ರು ಅನ್ಸುತ್ತೆ, ಒಂದ್ ನಿಮಿಷ ಬಂದೇ ಇರಿ. ಆಸೆ 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 ಹೂ ಮುತ್ಕುಂಡದ ಸುತ್ತ ಹೆಜ್ಜೆ ಇಟ್ರೆ ಅದನ್ನ ಸಪ್ತಪದಿಗಳ ಹೆಜ್ಜೆ ಅಂತ ಕರೀತಾರೆ. ಆದ್ರೆ ಮಂಡಿ ಸವ್ಯೋವರೆಗೂ, ಪಾದ ಸೋಲೋವರೆಗೂ, ಕಾಲಲ್ಲಿ ಶಕ್ತಿ ಕಳ್ಕೊಳ್ಳೋವರೆಗೂ ನಿನ್ ಜೊತೆಯಾಗಿ ಹೆಜ್ಜೆ ಹಾಕ್ತೀನಿ ಅನ್ನೋದನ್ನ ದಾಂಪತ್ಯ ಅಂತಾರೆ. ವ್ಯಾಲೆಂಟೈನ್ಸ್ ಡೇ ಸಂಭ್ರಮಕ್ಕೆ ನಾನು ನಿನಗೆ ಕೊಡ್ತಿರೋಂಥ ಉಡುಗೊರೆ, ನನ್ನ ಹೆಜ್ಜೆಗೆ ಹೆಜ್ಜೆ ಆಗಿದ್ದಕ್ಕೆ, ನನ್ನ ಬಾಳ ಸಂಗಾತಿ ಆಗಿದ್ದಕ್ಕೆ, ಈ ಪ್ರೇಮಿಗಳ ದಿನ ಯಾವಾಗಲೂ ನನ್ನ ಜೀವನದಲ್ಲಿ ನನ್ನ ಜೊತೆನೇ ಇರುವಂತ ಸ್ವಾಗತ ಕೋರ್ತಿದ್ದೀನಿ. ಸರ್, ಯಾಕೆ ನೀನು ಬಾ, ಊಟ ಮಾಡ್ಕೊಂಡು ಹೋಗೋ. ಬೇಡ ಬದಲ್ಲ. ಸರಿ ಆಯ್ತು, ಸೀದಾ ಮನೆಗೆ ಹೋಗ್ಬೇಕು. ಇನ್ನೇನು ಕಾಡಿಗೆ ಹೋಗ್ತೀನ? ಕಾಡಿಗೆ ಹೋಗಲ್ಲಪ್ಪ, ಯಾರಿಗಾದ್ರೂ ಹೊಡೆದು ಜೈಲಿಗೆ ಹೋಗ್ತೀಯ ಅಂತ ಭಯ. ಈ ಹೊಡೆದಾಟ ಬರ್ದಾಟ ನಾನು ಸ್ಟಾಪ್ ಮಾಡಿದ್ದೀನಿ ಬೇತಲ್ಲ. ಗುಡ್ ಬಾಯ್. ರೀ ಬನ್ರಿ ಬನ್ರಿ. ನಿನ್ನೊಂದಿಗೆ ಜೀವನ. ಶ್ರಾವಣಿ, ಪುರು ಹತ್ರ ಏನೇ ಹೇಳ್ದೆ? ನಾನು ಹಾ ನೀನೆ ಏನೇ ಹೇಳ್ದೆ? ನಾನೇನು ಹೇಳ್ದೆ ನಿಶಿ? ನನಗೆ ಒಂದು ಅರ್ಥ ಆಗ್ತಿಲ್ಲ. ಶ್ರಾವಣಿ, ಪುರುಷೋತ್ತಮ್ ಅವ್ರ ಹತ್ರ ನೀನು ನಿಶಿನ್ ಮದುವೆ ಆಗ್ಬೇಡ ಅಂತ ಹೇಳಿದ್ಯಂತೆ, ನಿಜಾನ? ಯಾಕಮ್ಮ ಹಾಗೆ ಹೇಳ್ದೆ? ನಿನ್ ಮನ್ಸಲ್ಲಿ ಏನಿದೆ? ಅವಳು ನಿನ್ ತಂಗಿ ಅಲ್ವೇನೆ? ದೊಡ್ಡಮ್ಮ, ನಾನು ಹಾಗೆಲ್ಲ ಹೇಳಿಲ್ಲ ದೊಡ್ಡಮ್ಮ.